ಏನಮ್ಮ ಗ್ಯಾಸ್ ಸಿಗಲ್ಲ, ಕ್ಯೂನಲ್ಲಿ ಹಾಕೋ 3 ಗಂಟೆ ರಾತ್ರಿ ಬಂದು ನೋಡಿ, ನಿದ್ದೆ ನೋಡಿ, ಕಣ್ಣು ನೋಡಿ, ನಮ್ಮದು ನಿದ್ದೆ ಇರಲ್ಲ. ಬಾಡಿಗೆ ಮನೇಲಿ ಇರೋದು, ಈ ಸ್ಕೂಲ್ ಮಕ್ಳಿಗೆ ಫೀಸ್ ಕಟ್ಟಬೇಕು, ಓನರ್ ಬಾಡಿಗೆ ಕೊಡು ಅಂತಾನೆ. ನಮ್ಮ ರಾಜ್ಯ ಸರ್ಕಾರನೂ ಸೆಂಟ್ರಲ್ನವ್ರು ಇಬ್ಬರೂ ಆಟೋಗಳೆಲ್ಲ ಅವರೇ ತೊಗೊಂಬಿಡಲಿ, ನಮಗೆ ಬಾಡಿಗೆ ಇದು ಸಂಬಳ ಕೊಡಲಿ ಸಾಕು. ನಾನು 35 ವರ್ಷ KSRTC ಡ್ರೈವರ್ ಕೆಲಸ ಮಾಡಿದ್ದೀನಿ. 1968 ರೂಪಾಯಿ ನನಗೆ ಪೆನ್ಷನ್ ಬರ್ತಾ ಇದೆ. 3 ವರ್ಷದಿಂದ ಪೆನ್ಷನ್ ಜಾಸ್ತಿ ಮಾಡಿದೆ ಅಂತ ಹೇಳ್ಬಿಟ್ಟು ಅದು ಜಾಸ್ತಿ ಮಾಡಿಲ್ಲ. ಮತ್ತು 38 ತಿಂಗಳದ್ದು ಬಾಕಿ ಸಂಬಳ ಕೊಡಬೇಕು, ಅದು ಜಾಸ್ತಿ ಮಾಡಿದೆ ಅಂತ ನಿಮಗೆಲ್ಲ ಗೊತ್ತು, ಅದು ಜಾಸ್ತಿ ಮಾಡಿಲ್ಲ ಇನ್ನೂರ್ಗೂ. ಇವರು ಬರೀ ಕೊಡ್ತೀನಿ ಅಂತಾರೆ, ಇಲ್ಲ ಕೊಡಬೇಕು, ಇಲ್ಲದ ಜನಗಳಿಗೆ ವಿಷ ಹಾಕಿ ಸಾಯಿಸ್ಕೊಡ್ಬೇಕು. ಆ ದಾವಣಗೆರೆಯಲ್ಲಿ ಹೆಂಗೆ ಮಾಡಿದ್ರು ಈಗ ಆ ಥರ ನಾವು ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ನಾವು ಮಾಡಿ ತೋರಿಸ್ಬೇಕು ಇವ್ರಿಗೆ. ಅದೇ ಪಾರ್ಟಿಗೆ ಸೀಟ್ ಕೊಟ್ಟಿಲ್ಲ ಮುಸ್ಲಿಮ್ಸ್ ಅಂತ ಬಿಟ್ಟು ಎಲ್ಲಿ ಕಾಂಗ್ರೆಸ್ಗೆ ಎಲ್ಲ ಓಟ್ ಹಾಕಿದ್ರು, ಎಲ್ಲ BJPಗೆ ಹಾಕಿದ್ರು ಓಟು. ನೋಡ್ಕೊಳ್ಳಿ 4ನೇ ತಾರೀಕು ಏನಾಗುತ್ತೆ ಅಂತ. 30% BJPಗೆ ಹೋಗಿದೆ. ಈಗ ಮಾಮೂಲಿ ನಮ್ದು ಏನಿತ್ತು 0% ಅಲ್ಲಿ ಇದ್ದಿದ್ದು BJPಗೆ ಈಗ 30% ಕೊಟ್ಟಿದ್ದಾರೆ. ಮತ್ತು ಇವರು ಮುಸ್ಲಿಮ್ಸ್ಗೆ ಬರೇ ನಾಪಿಕೆ ವ್ಯವಸ್ಥೆ ಮಾಡಿಕೊಡೋದು ಕಾಂಗ್ರೆಸ್ನವರು. BJPಯವರು ಎಷ್ಟೋ ಬಿಟ್ರು ಅಂತ ಹೇಳ್ತೀನಿ ನಾವು. ಅವರು ಹಿಂದೆ ಬೈತಾರೆ, ಮುಂದೆ ಹೋದ್ರೆ ಕೆಲಸ ಮಾಡಿಕೊಡ್ತಾರೆ, ಯಾವುದೇ MLA ಹೋಗಲಿ. ಈ ಕಾಂಗ್ರೆಸ್ನವರು ಏನು ಬರೇ ಜಾವ್ ಸಾಬ್ ಅಂತ ಇವ್ರ ಕೆಲಸ ಇರೋದು, ಏನು ಮಾಡಲ್ಲ ಅವರು. ಮೋದಿಗೆ ಹೇಳ್ಬಿಟ್ಟು ಸರ್ ಆಟೋಗಳೆಲ್ಲ ತೊಗೊಂಬಿಟ್ರೆ ಟ್ಯಾಕ್ಸ್, RTO ಖರ್ಚು, FC ಎಲ್ಲ ಅವ್ರಿಗೆ ಬರುತ್ತಲ್ಲ. ನಮಗೆ ಸಂಬಳ ಕೊಟ್ಬಿಡಲಿ ಸಾಕು, ನಾವು ದುಡಿತೀವಿ. ರಾತ್ರಿ ಓಡಿಸೋಂದ್ರು ಓಡಿಸ್ತೀವಿ, ಹಗ್ಲತ್ತು ಓಡಿಸೋಂದ್ರು ಓಡಿಸ್ತೀವಿ. ಇದು ಯಾಕೆ ಬೇಕು, ಯಾರಿಗೆ ಬೇಕು ಹೇಳಿ? ಇದು ಗ್ಯಾಸ್ ಇಲ್ಲ, ಏನಿಲ್ಲ, ಸಾಯೋದು. ನಮಗೆ ಸಂಬಳ ಕೊಡಲಿ ಸಾಕು, ಜಾಸ್ತಿ ಬೇಡಿ ಮೇಡಮ್. ನಮ್ಗೆ 20,000 ರೂಪಾಯಿ ಸಂಬಳ ಕೊಡಲಿ, ನಾವು ಡ್ಯೂಟಿ ಮಾಡ್ತೀವಿ. ಅವರೇ ತೊಗೊಂಬಿಡ್ಲಿ ಕಲೆಕ್ಷನ್ ಎಲ್ಲ. ಎಲ್ಲಿ ಇವಾಗ ಗ್ಯಾಸ್ ಪ್ರಾಬ್ಲಮ್ ಆದಮೇಲೆ 200, 300, 400 ಆದರೆ ಜಾಸ್ತಿ ಆಯಿತು. ಈಗ 300 ರೂಪಾಯಿ ಗ್ಯಾಸ್ ಹಾಕ್ಸಿದ್ರೆ 700 ರೂಪಾಯಿ ಆಗುತ್ತೆ. 250 ರೂಪಾಯಿ ಕಲೆಕ್ಷನ್ ಕೊಡಬೇಕು. 50 ಟೀ ಸಿಗರೇಟ್ ಕುಡಿದ್ಬಿಟ್ರೆ ಅದು ಹೋಯ್ತು. ಮನೇಲಿ ಹೋದ್ರೆ ಚಪ್ಪಲಿ ತಗೊಂಡು ಹಾರ ಹಾಕೊಂಡು ನಿಂತ್ಕೊಂಡಿರ್ತಾರೆ ಮಕ್ಕಳು ಹೆಂಡ್ತಿ. ಇದೆ ದಿನ ಇದೆ, ನೀವು ಬರ್ತಾರದು 50 ರೂಪಾಯಿ 100 ರೂಪಾಯಿ ಅಂತ ಬಿಟ್ಟು ಬರಲೇಬೇಡಿ, ಹೋಗ್ಬಿಡಿ ಮನೆಗೆ ಅಂದ್ರೆ ಹೋಗ್ಬಿಡಿ, ಎಲ್ಲನ ರೋಡ್ನಲ್ಲಿ ಮನಿಕೊಂಡು ಆಟೋ ನಿಲ್ಸಿ ಅಂತಾರೆ. ಏನು ಮಾಡ್ತೀರಾ ಆ ಟಾರ್ಚರ್ಗೆ? ಇಲ್ಲ ಸರ್ಕಾರದವರು ಇಲ್ಲ ವಿಷ ಕೊಟ್ಬಿಟ್ರೆ ಆಟೋ ಡ್ರೈವರ್ ಫ್ಯಾಮಿಲಿಗಳಿಗೆ ನಾವೇ 5,000 ರೂಪಾಯಿ ಸರ್ಕಾರಕ್ಕೆ ಕೊಟ್ಬಿಡ್ತೀವಿ. ನಮ್ಮೊಬ್ಬರದ್ದು ಇಲ್ಲ ಅಂತ ಮೇಡಮ್. ನನಗೆ ಬಿಡಿ ಪೆನ್ಷನ್ ಬರುತ್ತೆ, ನಮ್ದು ಹೆಂಗೆ ನೋಡಿದ್ದು. ಕೆಲವು ಆಟೋ ಡ್ರೈವರ್ಸ್ ಇದ್ದಾರಲ್ಲ, ಅವ್ರ ಗತಿ ಏನಿದೆ ಗೊತ್ತಾ? ಫುಟ್ಪಾಟ್ನಲ್ಲಿ ಮನಿಗ್ತಾರೆ ನೋಡಿದ್ದೀರಾ? ಹೋಟ್ಲ್ಗೆ ಖಾನ ಫುಟ್ಪಾಟ್ ಕಾ ಸೋನಾ ಅಂತ ಹೇಳ್ತಾರೆ ನೋಡಿ, ಆ ಥರ ನಡೀತಾ ಇದೆ. ಹೋಟ್ಲ್ಗೆ ಖಾನ ಫುಟ್ಪಾಟ್ ಕಾ ಸೋನಾ. ನೀವು ಬೆಳಿಗ್ಗೆ ಟ್ರೈ ಮಾಡಿ, ಬೆಡ್ಶೀಟ್ ಹಾಕೊಂಡು ಫುಟ್ಪಾಟ್ ಮೇಲೆ ಅಲ್ಲಿ ಇಲ್ಲಿ ಮನಿಗ್ತಾ ಇರ್ತಾರೆ ನೋಡಿ, ಅವರೆಲ್ಲ ಹಿಂಗೆ ಬಾಳೋರ್ದು. ನಮಗೇನೋ ದೇವ್ರ ಮಕ್ಳು ಕೊಟ್ಟಿದ್ದಾನೆ, ಮಕ್ಕಳು ಸಂಪಾದನೆ ಮಾಡಿಕೊಡ್ತಾರೆ. ಅವ್ರಿಗೆ ನಾವು ಆರಾಮಾಗಿ ಊಟ ಮಾಡ್ಕೊಂಡು ನಾವು ಇದ್ದೀವಿ. ನಮ್ದು ಹೇಳ್ತಾ ಇಲ್ಲ ನಾನು, ನಮ್ಮಂಗೆ ಡ್ರೈವರ್ಗಳಿದ್ದಾರಲ್ಲ ಅವ್ರದ್ದು ಹೇಳ್ತಾ ಇದ್ದೀನಿ. ಅವ್ರ ಜೊತೆಗೆ ನಮ್ಮದು ಒಂದು ಸೇರಿಸ್ಕೊಳ್ಳಿ. ನಾನು 10:30ಗೆ ಬಂದಿರೋದು, ಇವಾಗ 12:30 ಆಗ್ತಾ ಇದೆ. 10:30 ನಿಂತಿದ್ದೀನಿ ಕ್ಯೂನಲ್ಲಿ. ಇವಾಗ ಸುಧಾರಿಸ್ತದೆ ಅಂತಾರಲ್ಲ ಸರ್, ಓಕೆ ಇವಾಗ ಪರವಾಗಿಲ್ಲ? ಏನು ಪರವಾಗಿಲ್ಲ ಮೇಡಮ್, ಏನು ಹೇಳ್ತಾ ಇದಾರೆ ಎಲ್ಲರೂ, ಏನು ಪರವಾಗಿಲ್ಲ ಅಂತ. ಏನು ಪರವಾಗಿಲ್ಲ, ಏನು ಸುಧಾರಿಸಿಲ್ಲ. ಇನ್ನು ಅದೇ ಪರಿಸ್ಥಿತಿ ಐತೆ, ಇನ್ನು ಏನು ಸುಧಾರಿಸಿಲ್ಲ ಇನ್ನವರೆಗೂ. ಇದು ಗೌರ್ಮೆಂಟ್ ಬಂಕ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ. ಹೌದು. ಬೇರೆ ಬಂಕಲ್ಲಿ, ಸ್ಯಾಟಲೈಟ್ ಬಂಕಲ್ಲಿ 150 ರೂಪಾಯಿ ಐತೆ. ಅದು ಹಾಕ್ಸ್ಬಿಟ್ಟು ಕಸ್ಟಮರ್ ಹತ್ರ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಯಾಕೆ ಕೊಡಬೇಕು, ಏನಕ್ಕೆ ಕೊಡಬೇಕು? ಕಂಪ್ಲೇಂಟ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ. ನಾವೇನಂತ ದುಡಿಬೇಕು? ಬಂಕಲ್ಲಿ ಏನು ಹೇಳ್ತಾರೆ, ನಮ್ಮ ಬಂಕಲ್ಲಿ ಒಬ್ಬರು ನಾವು 1 ರೇಟ್ ಇಕ್ಕಿದ್ದೀವಿ, ಅವ್ರ ಹತ್ರ ಹೇಳಿದ್ರೆ ಅವ್ರು 1 ರೇಟ್ ಇಕ್ಕಿದ್ದಾರೆ, ನಾವೇನಂತ ಹೇಳಿ ಅಂತಾರೆ ಅವರು. ನಾವು ಹೆಂಗಂತ ನಡೆಸ್ಬೇಕು ಗೊತ್ತಿಲ್ಲ. ಈಗ ಹಾಕೊಂಡು ನೀವು ಎಷ್ಟು ಡ್ಯೂಟಿ ಮಾಡ್ತೀರಾ? ಈಗ ಹಾಕೊಂಡು ನೋಡಬೇಕು, ಹೆಂಗೆ ಡ್ಯೂಟಿ ಬೀಳುತ್ತೆ ಅದ್ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಓಲಾ ಐತೆ, ಆ್ಯಪ್ ಐತೆ. ಆ್ಯಪ್ ಐತೆ, ಯಾರಾದರೂ ಕಸ್ಟಮರ್ ಕೇಳಿದ್ರೆ ಅದು ಹಾಕೊಂಡು ಹೋಗ್ತೀವಿ. ಆ್ಯಪ್ ಮೇಲೆ ನಂಬಿಕೆ ಹಾಕೊಂಡ್ಬಾರ್ದು, ಯಾರು ಹೇಳಿದ್ರು ಹಾಕೊಂಡು ಹೋಗ್ತಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರಿಗೆ? ನಿಮ್ಮ ಸಮಸ್ಯೆ ಬಗ್ಗೆ ಸರ್ಕಾರನೇ ಇದು ಮಾಡಬೇಕು, ಸರ್ಕಾರನೇ ಪರಿಹರಿಸ್ಬೇಕು ಎಲ್ಲ. ಅವರೇ ನೋಡ್ಬಿಟ್ಟು ನಮ್ಮ ಇದನ್ನ ಅವರೇ ತಗೊಂಡ್ಬೇಕು ಪರಿಹಾರನ. ಯಾರ ಬಗ್ಗೆ ನೀವು ಏನೋ ತುಂಬಾ ರೋಷವಾಗಿ ಮಾತಾಡ್ತಾ ಇದ್ರಿ, ಹೇಳಿ. ರೋಷ ಅಂದರೆ ಏನು ಗೊತ್ತಾ ಮೇಡಮ್? ಬಡವ್ರದ್ದು ಕಷ್ಟ ಅರ್ಥ ಮಾಡ್ಕೊಳ್ಬೇಕು. ಅದು ಯಾವನ ಇರಲಿ, ಫಸ್ಟ್ ಮನುಷ್ಯ ನಾವು.
ಇವಾಗ ಬಡವರಿಗೆ ಏನು ತುಂಬ ಅಂದರೆ ತುಂಬ ಕಷ್ಟ ಆಗಿದೆ. ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಐತೆ. ಒಂದರಲ್ಲಿ 95 ಐತೆ, ಒಂದರಲ್ಲಿ 90 ಐತೆ. ಸ್ಯಾಟಲೈಟ್ ಹತ್ರ ಮೊನ್ನೆ ಎಲ್ಲ 150 ಮಾಡಿದ್ದಾರೆ, ಇವಾಗ 125. ನಾನು ಹೋಗಿ ಈಚೆ ಬಂದುಬಿಟ್ಟೆ. ಈಚೆ 1 ಲೀಟ್ರಿಗೆ ನಿಮಗೆ 35 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹೆಂಗೆ ಹಿಂಗೆ ಮಾಡಿದ್ರೆ ಬಡವ್ರು ನಾವೆಲ್ಲ ಹೆಂಗೆ ಜೀವನ ಮಾಡಬೇಕು? ನಾವು ಇದರಲ್ಲೇ ದುಡಿಬೇಕು, ಇದರಲ್ಲೇ ನಾವು ಇದಾಗಬೇಕು. ಮಕ್ಕಳದು ಮನೆ ಬಾಡಿಗೆ ಪ್ರತಿಯೊಂದು ನಾವು ಇದರಲ್ಲೇ ಮಾಡಬೇಕು ದುಡ್ದು. ಅದು ಬಿಟ್ಟರೆ ನಮಗೆ ಬೇರೆ ಯಾವುದೈತೆ ಮೇಡಮ್? ನಮ್ಗೆ ಸರ್ಕಾರ ಏನು ಮಾಡ್ಕೊಳುತ್ತೆ ತಾವು ಹೇಳಿ? ನಮ್ಮ ಕಷ್ಟ ಯಾರು ಅರ್ಥ ಮಾಡ್ಕೊತಾರೆ ಮೇಡಮ್? ಹೇಳಿದ್ರೆ ತುಂಬ ಅಲ್ಲೂ ಬರ್ತಾ ಇದೆ. ಒಂದು 300 ರೂಪಾಯಿ ಗ್ಯಾಸ್ ಹಾಕಿದ್ರೆ ಒಂದು 500 ರೂಪಾಯಿ ದುಡಿಯೋಕ್ಕಾಗ್ತಾ ಇಲ್ಲ. ಆ ಥರ ಪರಿಸ್ಥಿತಿ ಐತೆ. ಬಿಸ್ನೆಸ್ ಒಂದು ಇಲ್ಲ, ಸುಮ್ಮನೆ ಹೇಳ್ತಾರೆ ಪ್ರತಿಯೊಬ್ಬರು ನಾನು ಇಷ್ಟು ದುಡ್ದೆ ಅಷ್ಟು ದುಡ್ದೆ ಅಂತ. ದುಡಿಯೋನ್ಗೆ ಗೊತ್ತಾಗೋದು ಎಷ್ಟು ದುಡಿತಾನೆ ಅಂತ. ಯಾರಿಗ ಬೈತಾ ಇದ್ರಿ? ನಾನು ಯಾರಿಗೆ ಅಂದರೆ ಏನು, ಸರ್ಕಾರ ಈ ಪ್ರತಿಯೊಬ್ಬರು ಏನು ಗೊತ್ತಾ, ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ಯಾರ ಮೇಲೆ ಹೇಳೋದು? ಯಾರ ಮೇಲೆ ಅಂತ ಹೇಳ್ತಾ ಇದ್ದೀರಾ? ಯಾರ ಮೇಲೆ ಅಂತ ಇಲ್ಲ. ಸರ್ಕಾರ ನಮಗೆ ಏನು ಇದು ಮಾಡ್ತಾ ಇದೆ? ಸರ್ಕಾರ ನಮಗೆ ಏನು ಮಾಡ್ತಾ ಇದೆ? ಏನೋ ಮಾಡ್ತಾ ಇಲ್ಲ. ನಮ್ಮ ಕಷ್ಟ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಹಾಂ, ಬೇರೆ ಓಟ್ ಬೀಳಿ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ. ನಮ್ಮ ಸೆಂಟ್ರಲ್ ಅವ್ರದ್ದೇ ತಪ್ಪು ಮೇಡಮ್, ಇದು ಸ್ಟೇಟ್ ಅವ್ರದ್ದು ಇಲ್ಲ. ಇವ್ರು ಏನು ಮಾಡ್ತಾರೆ? ಅವ್ರು ಕಳ್ಸೋ ತಾನೆ ಇವ್ರು ಕೊಡೋಕ್ಕೆ.